ಯಾಕ್ರಿ ತಡ ಆತಲ್ಲ ಬರದ? ಗೌಡ್ರ ಮನೆಗೆ ಹೋಗಿದ್ದೆ. ಹೋಗಿ ಗೌಡ್ರ ಮನ್ಯಾಗ ಮತ್ತು ಅವರಿಗೆ ಭೇಟಿಯಾಗಿ ಮಾತಾಡಿಸಿ ಅವ್ರಿಗೆ ಅವ್ರದ್ದು ರೊಕ್ಕ ಒಂದು ಸ್ವಲ್ಪ ಇವತ್ತು ಒಂಚೂರು ಬಾಗ್ಲದ್ದು ಆರ್ಡ್ರ್ ಬಂದಿತ್ತು. ಇವತ್ತು ಒಂದು ದೊಡ್ಡ ಆರ್ಡ್ರೇ ಬಂದಿತ್ತು. ಅದ್ರದ್ದು ಪೂರ್ತಿ ರೊಕ್ಕ ಕೊಟ್ಟು ಬರಕ್ಕೆ ಹೋಗಿದ್ದೆ ಅಡ್ವಾನ್ಸಿಂದ. ಹೌದಾ? ದೇವ್ರದಿಂದ ಹಿಂಗ ಒಂದ್ ಕೈ ಹಿಡಿದು ಒಳ್ಳೆ ರೀತಿ ಒಳಗೆ ನಡೆದ್ರೆ ಅಷ್ಟೇ ಸಾಕು. ಏನ್ರಿ ನಿಮ್ಮ ಹತ್ರ ಕೇಳ್ಬೇಕು ಅಂದೆ, ಯಾವ್ದಾರ ಒಂದು ಕೆಲಸ ಖಾಲಿ ಐತೇನ? ಪಾಪ ನಮ್ಮ ಗಿರ್ಜಿ ಗಂಡಗ ಮಲ್ಲೇಶಣ್ಣ ಏನು ಕುಡಿದು ಅಡ್ಡಾಡ್ತತ ಪಾತಾಗಿತ್ತಾಗ, ಹೇಳಿದ್ರೆ ಮಾತಿ ಕೇಳಂಗಿಲ್ಲ ತಾಗ. ದುಡಿಬೇಕಂತಾನ ಕೈಯಾಗ ನೆಟ್ಬಿಟ್ಟು ಕೆಲಸ ಇಲ್ಲ. ಇವ್ರ ಕೈಯಾಗ ಸ್ವಲ್ಪ ಹೋಗ್ತಾನ, ಬಂದಿದ್ದ ಪಗಾರದಾಗ ಅರ್ಧ ಕುಡಿದು ಅರ್ಧ ಮನೆಗೆ ಕೊಡೋದು, ಹಿಂಗಾಕತಿ. ಅದಕ್ಕೆ ಗಿರ್ಜಿ ಪಾಪ ಭಾಳ ಹೇಳಾತಿದ್ಲ, ಒಂದು ಎಲ್ಲಾರ ಕೆಲಸ ಇದ್ರೆ ನೋಡ ಶಾಂತಕ್ಕ, ಗೌಡ್ರ ಕಡೆ ಕೇಳ ಏನಾರ ಖಾಲಿ ಐತೇನ ಅಂತ ಭಾಳ ಹೇಳಿದ್ಲ. ಅದ್ರ ಸಂಬಂಧ ಏನಾರ ಕೆಲಸ ಐತೇನ್ರಿ? ಓ, ನೀ ಕೆಲಸ ಅಂದ್ಬಿಟ್ಲೆ ಲಕ್ಷ್ಯ ಆಯ್ತು ನೋಡಿ. ನಂಗೂ ಹೇಳಕ್ಕೆ ನೆನಪರೇನಿ. ನಿನ್ನೆ ಕೆಲಸ ಬಿಟ್ಟ ಇವ, ಯಾರು ನಮ್ಮ ತಮ್ಮ ನಾಗೆ, ಒಲ್ಲಂತವ ನನ್ನ ಜೋಡಿ ಏನೋ ಕೆಲಸ ಮಾಡಕ್ಕೆ. ಹೌದಾ? ಯಾಕ? ಎದ್ರ ಸಂಬಂಧ? ಎದ್ರ ಸಂಬಂಧ ನನಗೂ ಅಷ್ಟು ಗೊತ್ತಿಲ್ಲ. ಒಟ್ಟು ಅಂದ, ನಾನು ಒಂದು ಸ್ವಂತ ವ್ಯಾಪಾರ ಏನಾರ ಮಾಡ್ತೇನಣ್ಣ, ಹೊಲ್ದಾಗ ನೆಮ್ಕೊ ಕೂತ್ರಿ ಎದಕ್ಕೆ ಬಂತು, ಏನು ಆಗೋದಿಲ್ಲ ಹೋಗೋದಲ್ಲ, ನಾನು ಒಂದು ಸ್ವಂತ ವ್ಯಾಪಾರ ಏನಾರ ಮಾಡ್ತೀನಿ ಅಂತ ಅನ್ನತ್ತಿದ್ನಪ್ಪ. ಒಟ್ಟು ಆಯ್ತು ತಗೋರಪ್ಪ ನಿನ್ನಿಷ್ಟ ಅಂದೆ. ನಾ ಭಾರಿ ಏನು ಮಾತಾಡಕ್ಕೆ ಹೋಗ್ಲಿಲ್ಲ. ಮತ್ತು ಬ್ಯಾಡ್ಲೆ ಇಲ್ಲೇ ದುಡಿಲೆ ಅನ್ನೋದು, ಅಯ್ಯೋ ನಾನು ಏನೋ ಒಂದು ಉದ್ಧಾರ ಹಾಕಿದ್ದೆ, ನಮ್ಮ ಅಣ್ಣ ಅವತ್ತು ಬಿಡಲಿಲ್ಲ ಅಂತ ನಾಳೆ ಒಂದು ಮಾತು ಬರಬಾರ್ದು ನೋಡು. ಅದ್ರ ಸಂಬಂಧ ನಿನಗೆ ಏನು ತಿಳಿತೈತೆ ಅದನ್ನು ಮಾಡಂದೆ. ಅಯ್ಯೋ, ಎಂಥ ಚಂದ ಆಸರಾಗಿದ್ನು ಅಂತ ನೀವ ಅಂದ್ರಿ. ಒಳ್ಳೆ ಮನಿ ಮನುಷ್ಯ ಆಗಿದ್ದ. ಥೋ, ಈಗ ನೋಡಿದ್ರೆ ಒಲ್ಲೆ ಅಂದನ. ಏನಪ್ಪ ಆಕಿ ಎಲ್ಲ ಪದ್ಮ ಹೇಳ್ಕೊಟ್ಟಿದ್ದೆ, ಮತ್ತೇನಿಲ್ಲ. ಇರ್ಲಿ ಬಿಡು, ನಮ್ದು ಆದಾಯ ನಮ್ದು, ನಾವೀಗ ಒಂಚೂರು ಜೀವನದಾಗ ಏಳಿಗೆ ಆಗ್ತಿರೋದು. ಆಮೇಲೆ ಅವನು ಅಲ್ಲೇ ಇರ್ತಾನಲ್ಲ, ಎಷ್ಟು ಲಾಭ ಬರ್ತೈತಿ ಎಷ್ಟು ವ್ಯಾಪಾರ ಆಕತಿ ನೋಡ್ತಾನ ಕಣ್ಣಿದ್ರಿಗೆ. ಹಂಗಾಗಿ ಅವಂಗೂ ಅನ್ಸೈತಿ, ಬೇಡ ನಾನು ಸ್ವಂತವಾಗಿ ಏನಾರ ಮಾಡೋಣ ಅಂತೇಳಿ. 8,000 ಯಾಕೆ ನಮ್ಮ ಅಣ್ಣನ ಜೋಡಿ ದುಡಿಬೇಕು ನಾನು ಸ್ವಂತವಾಗಿ ಏನಾರ ಮಾಡಿದ್ರು ಒಂದು ಲಾಭ ಕಾಣ್ತೇನಲ್ಲ ಅಂತೇಳಿ ಅನ್ಸೈತಿ. ಹಂಗಾಗಿ ಹಂಗೆ ಮಾಡ್ತಾನ. ಇರ್ಲಿ, ಮಾಡ್ಕೊಂಡು ಹೋಗ್ಲಿ ಬಿಡು. ಪಾಪ ಅವ್ರಿಗೆ ಯಾರ್ಯಾರಿಗೆ ಏನೇನು ಇಷ್ಟ ಎಲ್ಲ ಮಾಡಲಿ, ಯಾರಿಗೂ ಬೇಡ ಅನ್ನೋದಲ್ಲ ನಾನು, ಅವ್ರವ್ರ ಇಷ್ಟ. ಆಗ್ಲಿ ಬಿಡ್ರಿ. ಈಗ ಹಂಗಾರ ಈ ಗಿರ್ಜಿ ಗಂಡಂದ ಹೇಳ್ರಿ ಹೋಲತ್ತಾಗ. ಗಿರ್ಜಿ ಗಂಡಂದ ಆಯ್ತು, ನಾಳೆ ಬಾ ಅಂತ ಹೇಳು. ಏನು ನಾಳೆ ಸೀದಾ ಫ್ಯಾಕ್ಟ್ರಿಗೆ ಬಂದು ಭೇಟಿ ಆಗಂದ, ನಾ ಕೆಲಸ ಹೇಳ್ತೇನೆ ಅವಂಗೆ. ಬೇಕಾಗ್ಯಾರ ಕೆಲ್ಸಗಾರ, ನಾ ಹೇಳ್ತಂತು. ಒಂದು ಒಳ್ಳೆ ಪಗಾರ ಕೊಟ್ಟೆ ಇಟ್ಕೋರಿ ಪಾಪ. ನಾನು ಇಟ್ಕೊಂತೇನೆ ಮರೆಯ. ಅವ ಕಷ್ಟಪಟ್ಟು ದುಡಿಬೇಕಲ್ಲ, ಅದು ಅಲ್ಲದೆ ಕುಡಿದ್ಕೊಂತ ಅಡ್ಯಾಡ್ತಾನ ಅಂತಿ. ಕೆಲ್ಸದ ಮ್ಯಾಗಿದ್ದ ಕುಡ್ದು ನಿಂತ್ರೆ ನಂಗೆ ಸರಿ ಒಂದಂಗಲ್ಲ. ಮತ್ತು ನಾ ಈಗ ಹೇಳೇನಿ, ಏನು ಕೆಲ್ಸದ ಮ್ಯಾಗಿದ್ದ ಕುಡ್ದು ನಿಂತ ಅಂದ್ರೆ ಮತ್ತೆ ನನ್ನ ಕಡೆ ಬೈಸ್ಕೊಂತಾನ, ಆಮೇಲೆ ಕೆಲಸನೂ ಬೇಡ. ನಾನು ಅದನ್ನ ಇಲ್ಲ ಬೇಡ ತಡಿ, ನಾನು ಬೆಳಿಗ್ಗೆ ಹೋಗ್ತಾ ಮಲ್ಲೇಶಿ ಮನಿ ದಾಟೆ ಹೋಗ್ಬೇಕಲ್ಲ. ಹೆಂಗಿದ್ರು ಗಿರ್ಜಕ್ಕಾರ ಇದ್ರೆ ಅವ್ರ ಮುಂದೆ ಹೇಳ್ತೀನಿ, ಇಲ್ಲ ಅವನ ಇದ್ದ ಅವನ ಮುಂದೆ ಹೇಳಿ ಕರ್ಕೊಂಡು ಹೋಗ್ತೀನಿ. ಏನಂತಿ? ಅಷ್ಟು ಮಾಡ್ರಿ ಅಣ್ಣ. ಓ ಬಾರೋ ನಾಗ್ಯಾ ಬಾ. ಏ ಮಮ್ಮ ಸಾಕಂತ ಇನ್ನೊಂಚೂರು ಉಣ್ಣ ಬಂಗಾರ. ಬಾರ್ಲಾ ಕುಂದ್ರ ಬಾ. ಶಾಂತ, ಒಂದು ಚಾನಾರ ಕಾಪಿನಾರ ಏನಾರ ಮಾಡ. ಬೇಡ ಅದಕ್ಕೆಮ್ಮ ಖುಷಿಗೆ ಉಣ್ಸಾಕತ್ತೀರಿ, ಉಣಸ್ರಿ. ಈಗ ನಂಗೇನು ಚಾ ಕಾಪಿ ಏನು ಬೇಡ, ನಾನು ಮನ್ಯಾಗ ಇದ್ದೆ, ಈಗ ಕುಡ್ದ ಬಂದೇನಿ. ಮತ್ತೇನು ಕುಂದ್ರದು ಅಣ್ಣ? ನಾಳೆ ಒಂಚೂರು ಬಿಡುವದಿಯೇನ? ಅಯ್ಯೋ ಬಿಡು ಇರಂಗಿಲ್ಲಪ್ಪ, ಬಿಡು ಮಾಡ್ಕೋಬೇಕಷ್ಟೇ. ಎದ್ರ ಸಂಬಂಧ? ಮತ್ತೆ ಎದ್ರ ಸಂಬಂಧ ಅಲ್ಲ, ಅದು ಅಣ್ಣ ನಾಳೆ ಹೊಲ ಖರೀದಿ ಹಿಡಿಯಾಕತ್ತಾರ. ಒಬ್ರಿಗೆ ಹೇಳಿಟ್ಟಿದ್ದೆ, ಅವರು ಹೊಲ ತಗೊಳಕತ್ತಾರ. ಒಂಚೂರು ನೀನು ಅತಿಯಮ್ಮ ಬಂದು ಸಹಿ ಮಾಡಿದ್ರೆ ಭಾಳ ಚಲೋ ಆಕಿತ್ತು. ಮತ್ತು ಈಗ ನಾನು ನಿಮ್ದಕ್ಕೆ ಮಾಡಿದ್ದೆ, ನೀವು ನಮ್ದಕ್ಕೆ ಮಾಡಿದ್ರೆ ಎಲ್ಲ ಪೂರ ನಿಕಾಲಿನ ಆಕತ್ತಲ್ಲ. ಹೊಲ ಮಾರಾಕತ್ತೀಯ? ಅಲ್ಲೋ ನಾಗ್ಯಾ, ಅಷ್ಟು ಅರ್ಜೆಂಟ್ ಏನಿತ್ತು? ನೀವು ಹೊಲದ ಜೊತೆಗೆ ನಾ ಇನ್ನೊಂದು ಏನೋ ದಂಧೆ ಮಾಡ್ತೀನಿ ಅಂದೆಪ್ಪ. ಈಗ ನೋಡಿದ್ರೆ ಹೊಲನ ಮಾರ್ತೇನಂತಿ, ಇಟ್ಕೋಬೇಕು ಬೇಡ? ಇಲ್ಲಣ್ಣ, ಅದು ಹೊಲ ಮಾರಿ ಕೈಯಾಗ ರೊಕ್ಕ ಆದ್ರೆ, ಇದು ನನ್ನ ಹೆಂಡತಿ ತಮ್ಮ ನಾನು ಇಬ್ರು ಸೇರ್ಕೊಂಡು ಒಂದು ದಂಧೆ ಮಾಡೋಣ ಅಂತ ಮಾತಾಡ್ಕೊಂಡೇವಿ. ಅದಕ್ಕೆ. ಹೌದಾ? ಇಬ್ರು ಸೇರಿನಾ? ಏನು ದಂಧೆ? ಅಯ್ಯೋ ದೇವ್ರಿ, ಹೆಂಗೆ ಹೇಳೋದಪ್ಪ ನಮ್ಮ ಅಣ್ಣಗ? ಹೇಳಿದ್ರೆ ಏನು ತಿಳ್ಕೊಂತಾನ, ಏನು ಮಾಡಲಿ? ಹೇಳಲೇಬೇಡ. ಯಾಕೋ ಏನಾತ? ಇಲ್ಲಣ್ಣ ಏನಿಲ್ಲ, ಅದ ಈಗ ಮತ್ತೇನಿಲ್ಲ, ಒಂದು ಏನಾರ ಕಟ್ಟಿಗೆದ ಡಿಪ್ಪೋದ ಈಗ ನೀ ಮಾಡಾತಿಯಲ್ಲ ಬಾಗ್ಲದ್ದು, ಒಳ್ಳೆ ಚಲೋ ನಡ್ದೈತಲ್ಲ ಅಂಥದ ನಾನು ಒಂದು ಮಾಡೋಣ ಅಂತ. ಓ ಹೌದಾ? ಸರಿ, ಎಲ್ಲಿ ತೆಗಿಬೇಕಂತ ಮಾಡೀರಿ? ಅದು ಇಲ್ಲಿ ಪೇಟ್ಯಾಗ ತೆಗಿಬೇಕಂತ ಮಾಡೀವಿ. ಅದಕ್ಕೆ ಅಣ್ಣ ಒಂದೆರಡು ಗಿರಾಕಿ ನೀನೇ ಫಸ್ಟಿಗೆ ಹಚ್ಕೊಡ್ಬೇಕಪ್ಪ. ಏನು ನನಗೆ ಗಿರಾಕಿ ಈಗ ಪಟ್ಟ ನಂಗೆ ಸಿಗಲ್ಲಲ್ಲ, ಸ್ವಲ್ಪ ಈಗ ನೀನೇ ಸಹಾಯ ಮಾಡ್ಬೇಕು. ಆಯ್ತು, ಅದು ಏನೋ ಮಾಡೋಣಂತೆ. ಆದ್ರೆ ನಾ ಹೇಳ್ತೀನಲ್ಲ, ನಾನು ನಿಂಗೆ ಜವಾಬ್ದಾರಿ, ಏನು ತಲೆ ಕೆಡಿಸ್ಕೊಬೇಡ. ನಾನು ಒಂದೆರಡು ಗಿರಾಕಿ ನಿಂಗೆ ಹಚ್ಕೊಡ್ತೇನಂತ. ಆದ್ರೆ ಈಗ ಪಾರ್ಟ್ನರ್ ಮೇಲೆ ಮಾಡ್ತೀನಿ ಅಂತೀಯಪ್ಪ. ಪಾರ್ಟ್ನರ್ ಮೇಲೆ ಬೇಡ ಅಂತ ನನಗೆ ಅನ್ನಿಸ್ತತಿ. ಬೇಡ ನೋಡು, ಪಾರ್ಟ್ನರ್ ಮೇಲೆ ಮಾಡೋದಾದ್ರೆ ಅಷ್ಟು ಸರಿ ಅಲ್ಲ ಅಂತ. ನಾಳೆ ನಂಗೆ ಹೆಚ್ಚು ನಿಂಗೆ ಕಮ್ಮಿ, ನಿಂಗೆ ಹೆಚ್ಚು ನಂಗೆ ಕಮ್ಮಿ, ಇವೆಲ್ಲ ಮಾತು ಬರಬಾರ್ದು ನೋಡು. ಅದ್ರ ಸಂಬಂಧ ಹೇಳ್ತೇನೆ.
ಪಾರ್ಟ್ನರ್ ಮಾಡೋದಕ್ಕಿಂತ ನೀವು ಒಬ್ಬನೇ ಮಾಡ್ಕೋ, ಏನಾಗದೈತಿ? ಲಾಭ ಆಗಲಿ ನಷ್ಟ ಆಗಲಿ ಏನೇ ಇರಲಿ ಅದು ನಿನಗೆ ಇರ್ತೈತಿ. ಏನು ಪಾರ್ಟ್ನರ್ ಮೇಲೆ ಮಾಡಿದರೆ ಅದು ಅಷ್ಟೊಂದು ಸರಿ ಹೋಗಲ್ಲನ. ಹಂಗೆ ಅಂತೀಯ? ಪಾರ್ಟ್ನರ್ ಮೇಲೆ ಮಾಡಿದರೆ ಸರಿ ಹೋಗಲ್ಲ ಅಂತೀಯಣ್ಣ? ಈಗ ನೀ ಹೇಳ್ದಂಗೆ ಸರಿ, ನೀ ಹೇಳೋದು ಸರಿನೇ. ಅಷ್ಟು ಮಾಡು, ಒಬ್ಬನೇ ಮಾಡ್ಕೊ, ಯಾ ಪಾರ್ಟ್ನರ್ ಮೇಲೆ ಅದು ಮಾಡಕ್ಕೆ ಹೋಗ್ಬೇಡ. ಏನು ಸರಿ ಅಣ್ಣ, ಹಂಗಾರೆ ನಾಳೆ ಬಂದ್ಬಿಡೋಣ. ಅದಕ್ಕೆ ನೀವು ಬರ್ರಿ ಸಹಿ ಮಾಡಕ್ಕೆ. ಹ್ಞೂನಪ್ಪ ಬರ್ತೀನಿ. ಅಲ್ಲ ಕಟ್ಟಿಗೆ ಟಿಪ್ಪು ತೆಗಿತೀನಿ ಅಂತಾನ ಬಾಗಲ ಡೋರಿಂದ ಹಾಕೊಲ್ಬಿಡು, ಹೋಲತ್ತಾಗ ಅವ್ರವ್ರ ಇಷ್ಟ, ಏನು ಮಾಡ್ಬೇಕು ಅನ್ಸತ್ ಮಾಡಲಿ. ಎಲ್ಲ ಹೆಂಡತಿ ಕುತ್ಲ ಹೆಂಡತಿ ಹೇಳ್ಕೊಟ್ಟಾಳ, ಮತ್ತಿನ್ನೇನೈತಿ? ಅಲ್ಲ ನಿಮ್ಮ ಅಣ್ಣಂದು ಇಷ್ಟ ಆಕತಿ, ಇಷ್ಟೆಲ್ಲ ಐತಿ ಮಾಡು ಅಂತ ಹೇಳ್ಕೊಟ್ಟಾಳ. ಅದಕ್ಕೆ ನಿಮ್ಮ ಬಾಜುಕ ನಾಳೆ ತೆಗೆದ್ರು ಏನು ಆಶ್ಚರ್ಯ ಇಲ್ಲ. ಅದು ಅಲ್ಲದೆ ಹೋಗ್ಲಿ, ತಕ್ಕೊಳಣ ತಕ್ಕೊಲಿ. ನೀವು ಯಾಕ್ರಿ ಗಿರಾಕಿ ಹಚ್ಕೊಡ್ತೇನೆ ಅಂತ ಹೇಳ್ತೀರಿ? ಅಲ್ಲ ನಿಮ್ಮ ಅಂಗಡಿ ಗಿರಾಕಿ ಅವ್ರಿಗೆ ಕಳಿಸಿದ್ರೆ ಮತ್ತೆ ನೀವು ದುಡಿಮೆ ಮಾಡೋದು ಯಾವಾಗ? ಹೆಂಗ ಏನಪ್ಪ ನಿಮ್ಮ ಲೆಕ್ಕ? ಬ್ಯಾಡ್ರಿ, ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಅವನ ಅಂಗಡಿ ವ್ಯಾಪಾರ ಅವ ಮಾಡ್ಕೊಲಿ, ನೀವು ಯಾಕೆ ಹಚ್ಕೊಡ್ತೀರಿ? ಹ್ಞೂ ಅಂತ ಹೇಳ್ರಿ, ಆದ್ರೆ ಯಾವ್ದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲ ಸ್ಟಾರ್ಟಿಂಗ್ ಒಂದೆರಡು ಇರ್ಲಿ ಬಿಡು, ಏನಾದ್ ಮಾಡಿಕೊಟ್ರೆ ಅವ್ರವ್ರು ಒಂದೆರಡು ಹೇಳ್ತೇನೆ ಅಷ್ಟೇ. ನಾ ಏನೆಲ್ಲ ಹೇಳ್ಕೊಂತ ಕುಂದ್ರಲ್ಲ. ಒಂದೆರಡು ಯಾವಾರ ಚಲೋ ಆರ್ಡ್ರ್ ಹಚ್ಕೊಟ್ಟೆ ಅಂದ್ರೆ ಅವ ಚಲೋ ಮಾಡ್ಕೊಟ್ಟ ಅಂದ್ರೆ ಮತ್ತೆ ತಗಿಂದ ಅವರು ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತೇಳಿ ಅವರೇ ಮಾಡ್ಕೊಂತಾರ. ಏನಂತೀರಿ? ಏನಂತಿ? ಏನಪ್ಪ ಎಲ್ಲ ಸಿದಾಡೋದನ್ನ ನೋಡ್ಕೋಬೇಕು. ಹಂಗೆ ಒಬ್ರು ಹೊಟ್ಟಿವ್ರಿ ಮೇಲೆ ಮಾಡಕ್ಕೆ ಹೋದ್ರೆ ಅದೆಲ್ಲರ ಇದಾಕವನ್ರಿ. ಮಾಡ್ಬೇಕು, ದುಡಿಬೇಕು, ನಮ್ಮ ಜೀವನ ನಾವು ಚಂದಾಗಿ ನೋಡ್ಕೋಬೇಕು ಅನ್ನೋ ಹಸುವಿಂದ ಮಾಡ್ಕೊಂಡ್ರೆ ಒಂದು ಮಾತು. ಅವ್ರದ್ದು ಇಷ್ಟಕತಿ ನಮ್ಮದು ಆಗಲಿ ಅಂತ ಮಾಡ್ಕೊಳಕೊಂಡ್ರೆ ಹೆಂಗೋ ಏನೋ ಹೋಗ್ಲಿ ಬಿಡ್ರಿ. ಆದ್ರೆ ನಾ ಹೇಳ್ತೀನಲ್ಲ, ಅತಿಯಾಗಿ ನಿಮ್ಮ ತಮ್ಮನ ನಂಬೇಡ್ರಿ. ತಮ್ಮ ಒಳ್ಳೆಯವನಿದ್ದಾನ ಏನೋ, ತಮ್ಮ ನೀತಿ ಒಳ್ಳೆಕಿಲ್ಲ. ಅದಕ್ಕೆ ಆಯ್ತು ಬಿಡ ಮರೆಯ. ಸರಿ ಹೋಗು, ಏನಾರ ಕೆಲಸ ಇದ್ರ ಮಾಡ್ಕೊ ಹೋಗು. ಏನಾನ ನನ್ನ ಮಗಳು ಹುಟ್ಟಿದ ಮೇಲೆ ನಮ್ಮ ನಶೀಬನೇ ತೆರೀತು ನೋಡು. ನನ್ನ ಮಗಳು ನಮ್ಮ ಮನಿ ಲಕ್ಷ್ಮಿ. ನಾನಲ್ಲನ ನೀನು ನಮ್ಮ ಮನಿ ಮಹಾಲಕ್ಷ್ಮಿ. ತೋ ಈ ಮನುಷ್ಯ ಹೋದ್ರ ಅತ್ತಾಗ ನೋಡತ್ತಾಗ, ಹೊಳಿ ಕಲ್ಲಿ ಇಳಿ ಹೋದಂಗತ್ತಾಗ. ಅತ್ತಾಗ ಹೋದ್ರು ಇನ್ನೂ ಬೋರ್ಲೇ ಇಲ್ಲಲ್ಲ. ಏನಾಯ್ತು ಎತ್ತ ಒಂದು ಗೊತ್ತಾಗಲ್ತು. ಬಂದ್ರನ? ಏನಾಯ್ತು? ಸಹಿ ಮಾಡ್ತಾರಂತ? ಮಾಡ್ತಾರಂತೆ. ಎದಕ್ಕಂತ ಕೇಳಿದ ಅಣ್ಣ. ಹೇಳಿದ್ರಿಲ್ಲ ಹಂಗ ಒಂದು ಸ್ವಂತ ವ್ಯಾಪಾರ ಮಾಡಕ್ಕಂತೇಳಿ? ಅಂದೆ, ಸ್ವಂತ ವ್ಯಾಪಾರ ಮಾಡಕ್ಕಂತೇಳಿ ಅಂದೆ. ಏನು ಅಂತ ಕೇಳ್ದ, ಮತ್ತೆ ಹೇಳಿದೆ. ಹೇಳಿಂದ ಖುಷಿಪಟ್ಟ. ಖುಷಿಪಟ್ಟ? ಅಲ್ಲ ನೀವು ಹೇಳಿಬಿಟ್ರೆ ಯಾಕ್ರಿ ಹೇಳಕ್ ಹೋದ್ರಿ? ನಿಮ್ದೊಂದು ತಗ, ನೀವು ಹೇಳ್ಬಾರ್ದಾಗಿತ್ತು. ಸುಮ್ಮನಿರು, ಏನಾಗಲ್ಲ, ಹೇಳ್ಬಾರ್ದಾಗಿತ್ತು ಅಂತ. ಪಾಪ ನಮ್ಮಣ್ಣ ಎಷ್ಟು ಖುಷಿಪಟ್ಟು ಗೊತ್ತಾನ. ಮತ್ತು ಸಾಲದಕ್ಕೆ ಹೇಳಿದ, ನೋಡು ಏನೇ ಮಾಡೋದಾದ್ರೂ ಒಬ್ಬನೇ ಮಾಡು, ಲಾಭ ನಷ್ಟ ಪ್ರತಿಯೊಂದೂ ನೀನೇ ಅನ್ಭವಿಸ್ತಿ. ಆದರೆ ಇನ್ನೊಬ್ಬವನ್ನ ತೊಗೊಂಡು ಮಾಡೋಕೋಬೇಡ. ಪಾರ್ಟ್ನರ್ಶಿಪ್ ದಂಧೆ ಯಾವಾಗೂ ಚಲೋ ಆಗೋದಿಲ್ಲ. ನಿನ್ನ ರೊಕ್ಕ ನಿನ್ನ ಮಾತು ನೀನೇ ಮಾಡ್ಕೊ ಅಂತಂದೇಳಿ ಹೇಳಿದ. ಗೊತ್ತನ? ಏನೋ ನಾನು ತವ್ರ ಮನೆ ಕಡೆದಾರ ತೊಗೊಂಡು ಮಾಡೋದು ಬೇಡ ಅಂತನೇ? ಹೇಳಿದೆ. ಹೇಳಿದ್ದಕ್ಕೆ ಹಂಗಂದ್ರು. ನೀವು ಅವ್ರು ಏನಾರ ಅಂದ್ಲಿ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಸುಮ್ಮನಿರಿ. ನಮ್ಮ ತವ್ರ ಮನ್ಯಾಗ ನಮ್ಮ ಅಣ್ಣ ತಮ್ಮಗಳು ಎಷ್ಟು ಚಲೋ ಅದಾರ ಅಂತೇಳಿ ಅವ್ರಿಗೇನು ಗೊತ್ತು? ಅವ್ರ ತಲೆಗೆ ಏನಂದ್ರೆ ನೀವು ಒಳ್ಳೆ ಆಸರೆ ಚಲೋ ಇದ್ರಿ, ಕಡಿಮೆ ರೊಕ್ಕಕ್ಕೆ ಕಡಿಮೆ ರೊಕ್ಕ ಹೆಚ್ಚಿಗೆ ಕೆಲಸ. ಈಗ ನೀವು ಅಲ್ಲಿ ಬಿಟ್ಬಿಟ್ರಲ್ಲ, ಅದಕ್ಕೀಗ ನೀವು ಇಲ್ಲೆಲ್ಲ ಜೊತೆ ಸೇರ್ಕೊಂಡು ಅವ್ರಿಗಿಂತ ಮುಂದೆ ಬಂದ್ಬಿಟ್ರೆ ಅಂತೇಳಿ ಅಷ್ಟೇ. ತಲೆ ಕೆಡಿಸ್ಕೋಬೇಡ್ರಿ ನೀವು. ನಾವು ನಮ್ಮ ಅಣ್ಣ ನೀವು ಎಲ್ಲರೂ ಸೇರಿ ಇದನ್ನು ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಇದನ್ನು ಒಯ್ಯಲೇಬೇಕು. ಏನು ನಾ ಹೇಳೋದಾದ್ರೆ ನೋಡ್ತೀರಿ ಹೆಂಗೆ ವ್ಯಾಪಾರ ಆಕೈತಿ, ಹೆಂಗೆ ನಾವು ದುಡಿಮೆ ಮಾಡ್ತೀವಿ ಅಂತೇಳಿ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಒಂದು ಜೀವನದಾಗ ಒಂದು ಒಳ್ಳೆ ಮಟ್ಟಕ್ಕೆ ಬರೋದು ಮಾತ್ರ ಗ್ಯಾರಂಟಿ. ಅವ್ರಿಗಿಂತ ಜಾಸ್ತಿ ರೊಕ್ಕ ಮಾಡ್ತೀವಿ ನೋಡ್ತೀರಿ. ಒಂದೆರಡು ಗಿರಾಕಿ ಹಚ್ಕೊಡ್ಲಿ ಸಾಕು. ಅವ್ರಿಗೆ ಹೇಳ್ಬಿಡೋದು, ನಾವು ನಮ್ಮ ಕಡೆನೇ ಬಂದು ಮಾಡಿಸ್ಕೊಡ್ರಿ, ನಾವು ಒಂದು 100 ರೂಪಾಯಿ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಏನು ಮಾಡಿಸ್ಕೊಂಬಿಡೋಣಂತೆ. ಏನು ಹಿಡ್ಕೊಂಬಿಡೋಣ ಅವ್ರನ್ನ ಗಿರಾಕಿನ, ಬಿಡೋದೇ ಬೇಡ. ಏನಂತೀರಿ? ಆಯ್ತಾಯ್ತು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೃಕೆ. ಅವ ಇಲ್ಲಿ ಓಡವ ಅಪ್ಪನ್ನ. ಏನಾತು? ಒಂದು ಉಪ್ಪಿಟ್ಟು ಮಾಡಕತ್ತೀನಿ, ಬಿಡಂಗಿಲ್ಲ ತಗ. ಇಲ್ಲಿ ನೋಡ್ಬಾ, ಇಲ್ಲಿ ಆಲ್ತಿಕ ಬ್ರಷ್ ತಗೊಂಬಾ ಅಂತ ಹೇಳಿದ್ರೆ ತಂದಿಲ್ಲ. ಹೌದಾ? ಬಂತಡಿ ರೀ. ಎದಕ್ಕೆ ಕಡಕತ್ತೀರ ಹುಡುಗ? ಏನು ಅಂದಿಲ್ಲ ಮರಯ್ಯ. ನಾ ಏನನ್ಲಿ? ತಗ ನೀವು ಆ ತಾಯಿ ಮಗನ ಕೊಟ್ಟು ಏನಾರ ಮಾತಾಡಿ ಬದುಕೋದು ಉಂಟನ? ಬೇವಿನ ಕಡ್ಡಿ ತಂದು ಕೊಡ್ತೀನಿ, ಅದ್ರಾಗ ಆಲ್ತಿಕ್ಕು ಅನ್ನಕತ್ತೈತಿ. ನಾವು ಅಲ್ಲ ಬೇವಿನ ಕಡ್ಡಿಯಾಗ ಇಸ್ಸ ಇರ್ತೈತಿ, ಆಮೇಲೆ ಸ್ವಚ್ಛ ಆಗಲ್ಲ ಅದ್ರಾಗ. ರೀ ಬೇವಿನ ಕಡ್ಡೆ ಹಲ್ತಿಕ್ಕಾಗಿ ಯಾಕೆ ಕಾಲ್ದಾಗದಿರಿ ನೀವು? ಅಲ್ಲೇ ನಮ್ಮ ಅಪ್ಪ ಬೇವಿನ ಕಡ್ಡಿಯಾಗ ಹಲ್ ತಿಕ್ಕಿದ್ದ. 90 ವರ್ಷ ಆದ್ರೂ ಒಂದು ಹಲ್ ಬಿದ್ದಿದ್ದಿಲ್ಲ, ಗೊತ್ತೈತಿ? ಗೊತ್ತೈತಿ? ಅವರಪ್ಪ ಬೇವಿನ ಕಡ್ಡಿಯಾಗ ಹಲ್ ತಿಕ್ತಿದ್ದ, ಅವ್ನು 100 ವರ್ಷ ಆದ್ರೂ ಹಲ್ ಬಿದ್ದಿದ್ದಿಲ್ಲ. ನಾನು ಅವ್ನ ಮಗ ಆಗಿ ನಾನು ಇಷ್ಟು ವರ್ಷ ಬೇವಿನ ಕಡ್ಡಿಯಾಗ ಹಲ್ ತಿಕ್ಕೇನಿ. ಈಗೇನ ಈಗ ಒಂದು 5-6 ವರ್ಷದಿಂದ ಪೇಸ್ಟ್ನೇ ತಿಕ್ತಾ ಇದೀನಿ. ಆಗ್ಲೇ ನೋಡಿ ಎಷ್ಟು ಹಲ್ಗಟ್ಟದಾವು. ಇನ್ನು ಪೇಸ್ಟ್ನೇ ತಿಕ್ಕಿ ಎಲ್ಲಿ ಲೂಸ್ ಆಕವ ಗೊತ್ತಿಲ್ಲ. ಅದಕ್ಕೆ ನನ್ನ ಮಗನ ಹಲ್ಗಟ್ಟಿರ್ಲಿ ಅಂತ. ಇಂಥದ್ದು ಬಿಡ್ರಿ. ಅವ್ನು ಮೊದ್ಲು ಪೇಸ್ಟ್ ಬ್ರಷ್ ತಂದ್ಕೊಡ್ರಿ. ಇದು ಪೇಸ್ಟ್ ಐತಿ, ಬ್ರಷ್ ತಂದ್ಕೊಡ್ರಿ. ಎದಕ್ರಿ? ರೊಕ್ಕ ಕೊಟ್ಟಿತ್ತಲ್ಲ? ಕೊಟ್ಟಿದ್ದೆ. ಅವ್ನು ನೋಡ ಅವ್ನು ಬಸಪ್ಪ ಅದ್ರದ್ದು 11 ರೂಪಾಯಿ ಕೊಟ್ರೆ ಹಾಲಿಂದ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಇಟ್ಕೊಂಡೇ ಬಿಟ್ಟ. ಹಾಲಿ ಕೊಟ್ಟಿದ್ದೆ ಮಾಡಿದ್ರಿ?
ಹಾಲಿ ಕೊಟ್ಟಿದ್ದು ಇದಕ್ಕೆ ಏನದ ಏನದ ಮರ ಸೋಪಿನ ಪುಡಿ ಅದು ತಂದಿತ್ತಲ್ಲ ಅವತ್ತು ಅರ್ಬಿ ತೋರ್ಸವತ್ನ್ಯಾಗ ಅದಕ್ಕೆ ಇಸ್ಕೊಂಡ್ಬಿಟ್ಟ. ಸೋಪಿನ ಪುಡಿ ಕೊಟ್ಟಿದ್ದು ಏನ್ ಮಾಡಿದ್ರಿ? ಎಲ್ಲ ಎಲ್ಲಿ ನೆನ್ಪಿಟ್ಟು ಹೇಳಾಕೋಲಿ ಹೋಗ ಮರ ಆತಾಗ ಬರೇ ಉದ್ರಿ ಹೇಳಿ ಬರ್ತತವ. ಅಪ್ಪನ ಕೈ ರೊಕ್ಕ ಕೊಟ್ರು ಕೊಟ್ಟು ತೊಗೊಂಬರಂಗಿಲ್ಲ. ನೀವು 1 ಕಿಲೋದ್ ಕೊಟ್ರೆ ಅರ್ಧ ಕಿಲೋ ತೊಗೊಂಬರ್ತತಿ. ಯಾಕ್ರಿ ಹಿಂಗ್ ಮಾಡ್ತೀರಿ? ನಾ ಏನ್ ಮಾಡಿಲ್ಲ ಮರೆಯ. ಹಿಂಗ್ ಮಾಡ, ನನ್ನ ಅಲ್ಲಿ ತಿಕ್ಕ ಬ್ರಷ್ ತಗೊಂಡು ನೀ ತಿಕ್ಲೆ, ನಿಂದು ನಿನ್ ಮಗ ಕೊಡು, ಮತ್ ನಿಮಗ ಮತ್ ನಾ ವಾಪಸ್ ತಗೊಂಡ್ ತಿಕ್ತೇನೆ ಅದನ್ನ. ಗಂಡ ఏంటి ಅಂದ್ಮೇಲೆ ಒಬ್ರೆಂಜಲ ಒಬ್ರಿಗೆ ತಿನ್ನೋಂಗಿಲ್ಲನು, ಸರಿ ಸಮಾನ ಇರ್ಬೇಕು. ನೀ ತಿಕ್ಕಿ ನನಗಿಂತ ಮುಂಚೆ ಎದ್ದು ನೀ ತಿಕ್ಕಿಟ್ಬಿಡು, ಆಮೇಲೆ ತಗೊಂಡು ನಾ ತಿಕ್ತೇನೆ. ನಿಂದು ನಿನ್ ಮಗು ಕೊಟ್ಬಿಡು. ಒಂದ್ಸಲ ಸ್ವಚ್ಛ ಬಿಸಿನೀರ ತೊಳೆದು ಕೊಟ್ಬಿಡು ಅವಂಗ. ಅವ್ನ್ ಮಟ್ ಮುಟ್ಟೋದು ಬೇಡ. ನಂದು ನಿಂದು ಒಂದ್ಸಲ ನೀ ತಿಕ್ಕ, ಒಂದ್ಸಲ ನಾ ತಿಕ್ತೀನಿ, ಒಂದ್ಸಲ ನೀ ತಿಕ್ಕ, ಒಂದ್ಸಲ ನಾ ತಿಕ್ತೀನಿ. ಚೀ ಚೀ ಚೀ, ನಿಮಗೆ ಏನ್ ಬಂದತ್ತಂತೆ ನಾನು ಮಲೇಶನ? ಬರೀ ಶಾಂತಕರ ಅದು ನಮ್ಮ ಮನೆಯವ್ರ ಫ್ಯಾಕ್ಟ್ರಿಯಾಗ ಗಿರ್ಜಿ ಯಾವ್ದಾರ ಒಂದು ಕೆಲಸ ಇದ್ರೆ ನೋಡು ನಿಮ್ಗೆ ಅಂದಿದ್ಲ. ಹೇಳೇನವ್ರಿಗೆ ಅದು ಇದ್ರಾಗ ಕಟ್ಟಿಗೆ ಡಿಪೋದಾಗ ಅಲ್ಲೇ ಕೆಲಸ ಐತಂತೆ. ಅಂದ್ರೆ ನಮ್ಮ ಮನೆಯವ್ರ ತಮ್ಮ ಬಿಟ್ಟಾನಂತೆ. ಅದೇ ಕೆಲಸ ಸ್ವತಃ ನೀವ ಮಾಡಿದ್ರೆ ತಿಂಗಳ ಇಂತಿಷ್ಟು ಪಗಾರ ಅಂತೇಳಿ ನಿಮ್ಗೆ ಕೊಟ್ರಾತು. ಬಂದು ಬರಕ್ಕೆ ಹೇಳಲ್ಲ ಫ್ಯಾಕ್ಟ್ರಿಗೆ ಬಂದು ಭೇಟಿಯಾಗಕ್ಕ ಅಂತಂದ್ರು. ಹೋಗಿ ಬರ್ತೀರೇನೋ ಒಟ್ಟು? ಫ್ಯಾಕ್ಟ್ರಿಗೆ ಅದು ಬ್ಯಾಡಾಗಿತ್ತು. ಏನ್ ಬೇಡಾಗಿತ್ತು? ಕತಿ ನಿಮ್ದೊಂದು ಅಷ್ಟು ಹೇಳಿದಕ್ಕೆ ಪಾಪ ಶಾಂತಕ್ಕನು ಕೇಳಾಳಲ್ಲಿ. ಏನು ಒಲ್ಲಾಗಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ಹೋಗಿ ಬರ್ರಿ ಅಷ್ಟೇ. ಅಲ್ರಿ, ಅಂತ ಚಲೋ ಕೆಲಸ ಕೈ ತುಂಬ 8,000 ರೂಪಾಯಿ ಪಗಾರ ಬರ್ತೈತಿ. ಯಾಕೆ ಒಲ್ವಲ್ಲ ಅಂತೀರಿ ಎಲ್ಲದಕ್ಕೂ? ಸುಮ್ಮನೆ ಬಾಯಿ ಮುಚ್ಕೊಂಡವ್ರಿ. ಆಮೇಲೆ ಇನ್ನೊಂದು ಹೇಳಾರ, ಮಧ್ಯಾಹ್ನ ಕುಡ್ದು ಗಿಡ್ದು ನಿಂದ್ರಕ್ಕೆ ಹೋಗ್ಬೇಡ್ರಿ ಅಂತ ಹೇಳಾರ. ಕುಡ್ದು ಗಿಡ್ದು ನಿಂದ್ರದೆಲ್ಲ ಬೇಕಾಗಿಲ್ಲ ಅಂತ ಅನ್ನತ್ತಿದ್ರಪ್ಪ. ಕುಡಿಯಾಕದು ಹೋಗ್ಬೇಡ್ರಿ ಮಲೇಶಣ್ಣ, ಇಂಥ ಚಲೋ ಕೆಲಸ ಸುಮ್ಮನೆ ಹೋಗ್ರಿ. ಕುಡ್ದು ಗಿಡ್ದು ಸುಮ್ಮನೆ ಯಾಕೆ ಇದು ಮಾಡ್ತೀರಿ? ಆಯ್ತು ಬಿಡ್ರಿ, 8,000 ಪಗಾರ ಅಂದ್ರೆ ಅಡ್ಡಿ ಇಲ್ಲ. ಹೋಗಿ ಬರ್ತೀನಿ ತೋರಿ. ಯಾಕಡೆ ಐತಿ ಹೇಳ್ರಿ ಅದು ಫ್ಯಾಕ್ಟ್ರಿ? ಇಲ್ಲಿ ಉಣ್ಕಲ್ ಕ್ರಾಸಿಗೆ. ಹೋಗಿ ಬರ್ತೀನಿ ತೋರಿ. ಹೋರಿ ಜಳಕ ಮಾಡ್ರಿ. ಗೌಡ್ರು ಹೋದ್ರಿ ಶಾಂತಕ್ಕ? ಹೊಂಟಾರಿ ಈಗ. ಅದನ್ನೇ ಹೇಳೋಣ ಅಂತ ಬಂದೆ. ಹೋಗೋದಿದ್ರೆ ಅವ್ರ ಜೊತೆಗೆ ಹೋಗ್ಬಿಡಣ. ಅಂದ್ರೆ ಸೀದಾ ಮತ್ತೆ ಯಾಕೆ ಅಂಗಡಿ ಹುಡ್ಕೊಂತ ಹೋಗೋದು? ಏನ್ರಿ ಕೇಳಿಸ್ತಾನೆ? ಹೋರಿ ಪಟ್ಟನಾಗ 2 ಸರ್ಗಿ ಜಳಕ ಮಾಡ್ಕೋರಿ. ನಾಷ್ಟಕ್ಕೆ ಮಾಡಿಟ್ಟೆ ಉಪ್ಪಿಟ್ಟು ಮಾಡಾತೀನಿ. ಏನು 2 ತುತ್ತು ತಿಂದು ಅವ್ರ ಜೊತೆಗೆ ಹೋಗ್ಬಿಡ್ರಿ ಅಂತೀನ. ಆಯ್ತು. ಈಗ ಹಂಗಾರೆ ಆಲ್ತಿಕ ಬ್ರಷ್ ಇಂದೇ ಮಾಡಲಿ? ನಿಮ್ಮ ಬ್ರಷ್ ನೀವೇ ಇಟ್ಕೋರಿ. ನನಗೆ ಬೇಕಾಗಿತ್ತು ಅದು. ನಾ ತಿಕ್ಕಲ್ಲಪ್ಪ, ಹೊಲ್ಸಾಟ ತಗತ್ತಿ. ಹೋರಿ. ನಿನಗೇನು ಗೊತ್ತು, ಗಂಡನೇ ಅಂಜಲ್ಲ. ಗಂಡ ಪತಿಯೇ ಪರದೈವ. ಶಾಂತಕ್ಕ ಒಳ್ಳೆ ಕೆಲಸ ಮಾಡಿದೆ. ಪುಣ್ಯ ಬಂತ ಇವ. ನನಗಂತರೂ ಏನು ಮಾಡ್ಬೇಕನ್ನೋದು ತಿಳಿಲಾರ್ದಂಗೆ ಆಗಿತ್ತು. ಈ ಮನುಷ್ಯನ ಕಟ್ಕೊಂಡು ಹೇಗಿ 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 ಸಾಕಾಗಿ ಹೋಗ್ಬಿಟ್ಟಿತ್ತು. ನಿಂದು ಸಹಾಯ ಎಂದೂ ಬರೆಯೋದಿಲ್ಲವ. ಅಲ್ಲ, ಅವ ಯಾಕೆ ಕೆಲಸ ಬಿಟ್ಟಾನಂತೆ? ಕಟ್ಟಿಗೆ ಡಿಪ್ಪ ತೆಗಿತಾನಂತವ. ಅದಕ್ಕೆ ಏನು ದುರಾಸೆ ನೀವ. ನಿಮ್ದು ಐತಲ್ಲ ಮತ್ತದನ್ನ ತೆಗಿಯೋದನ್ನ. ಬೇರೆ ಏನಾರು ದಂಧೆ ಮಾಡ್ಬೇಕು ಬೇಡ. ಹೊರಗಿನವ್ರು ಮಾಡ್ತಾರ ಕಾಂಪಿಟೇಷನಿಗೆ ಆತು. ಮನೆಯವರು ಮಾಡೋದ ಸರ್ಕ್ ಬಿದ್ದು ನೀ ಹಾಕಿ ಬಿದ್ದು ಹೋಗ್ಲಿ ಬಿಡ. ಮಾಡ್ಕೊಲತ್ತಾಗ ಅವ್ರಿಗೆ ನಮ್ದು ನಮ್ಗೆ ಯಾಕೆ ಬೇಕತ್ತಾಗ ಹೌದಿಲ್ಲ. ಮತ್ತು ಆಮೇಲೆ ಅಯ್ಯೋ ಹಂಗ ಹಿಂಗ ಅಂತೇಳಿ 108 ಅವ್ರಿಷ್ಟ ಅವ್ರು ಏನಾರ ಮಾಡಲಿ. ಅದು ಕರೆ ಅನ್ನ. ಪಟ್ನ ಕಳ್ಸುವ ನಿನ್ನ ಗಂಡನ ಮತ್ತೆ. ಶಾಂತಕ್ಕ ಹೆಂಗ ದೇವ್ರ ಕಂಡ್ಬಿಟ್ನವ. ಅವ ನಂಗೆ ಬ್ರಷ್ ಕೊಡ್ತೇನೆ ಬಾರ್ಲ ರೊಕ್ಕನ. ಹೋಗಿ ಸೀದಾ ನೀನ ತೊಗೊಂಬರು ಅಂತಿ ಒಂದು. ಕೊಡು. ಉಪ್ಪಿಟ್ಟು ಮಾಡಿಯಾ? ಮೊಸರು ಐತಿಲ್ಲ ಅದಕ್ಕೆ ಹಾಕ್ಕೊಂಡು ತಿನ್ನಾಕ. ಮೊಸರು ಐತಿ, ಉಪ್ಪಿಟ್ಟು ಮಾಡೇನು ಬಿಸಿ ಅದ ಹಾಕೊಂಡು ತಿನ್ನು ಅಂತಿ. ಬಾ.